ಪ್ರಕಾರ 1 ಎಕರ್ಗೆ 10 to 13 lakhs ಹೇಳಿದ್ದಾರೆ ಫರ್ ಇಯರ್ಲಿ. ಸೊ ಈಗ ಒಂದು 5 acres ಅಂತ ಒಂದು 50 lakhs ಪ್ಯಾಕೇಜ್. ನೀನೇನಾರ ಏನು ಕಂಡ ಜಾಸ್ತಿ ಇರುತ್ತೆ ಬೇವ್ನಿಸ್ ಅಲ್ಲಿ. ಬೇವ್ನಿಸ್ ಅಲ್ಲಿ ನೀವು ಬೇರೆ ಮಾವಿನ ಹಣ್ಣಿಗೆ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಇದ್ರೊಳಗಡೆ ಕಂಡ ಮಾಂಸ ಜಾಸ್ತಿ ಇರುತ್ತೆ. ವೆಜಿಟೇರಿಯನ್ ಮುಕ್ಳಾರ ತಿನ್ಬೋದು ಸರ್ ಇದು. ಇದನ್ನ ಏಲಕ್ಕಿ ಅಂತಾರೆ. ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ನಾವೆಲ್ಲ ದೊಡ್ಡ ಬಾಳೆಹಣ್ಣೆಲ್ಲ ಬೆಳೆಯಲ್ಲ, ನಾವೇನಿದ್ರು ಏಲಕ್ಕಿ ಇಷ್ಟಿರುತ್ತೆ, ಮುಕ್ಳಾರ ಕೊಡುತ್ತೆ ಎಫೆಕ್ಟ್. ಸ್ನೇಹಿತರೆ ಎಫೆಕ್ಟ್ ಅಂದ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದು 3 ರಿಂದ 5 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಸ್ನೇಹಿತರೆ ಇದು ಬಾಳೆ ಗಿಡ ಏನ್ ಬಿದ್ದಿದೆ ಅಲ್ಲ ಅಬ್ದುಲ್? ಆಕ್ಚುಲಿ ಏನಾಗಿದೆ ಅಂದ್ರೆ ಸರ್, ನಿನ್ನೆ ಸಿಕ್ಕಾಬಟ್ಟೆ ಗಾಳಿ ಮಳೆ ಗುಡುಗು, ಅದಕ್ಕೋಸ್ಕರ ಹಿಂಗೆ ಮಲಗಿಬಿಟ್ಟಿದ್ವು ಪಾಪ. ಅದಕ್ಕೆ ಎಷ್ಟಂತ ಸ್ಟ್ರೆಂತ್ ಇಟ್ಕೊಳಕ್ಕಾಗುತ್ತೆ ಹೇಳಿ ಇದನ್ನು ಬಾಳೆ? ಮೊದಲೇ ವೀಕ್ ಇರುತ್ತೆ. ವೀಕ್ ಇರುತ್ತೆ ಮೊದ್ಲೇ. ರಘುರಾಜ್ ಹಂಗೆ ಏನು ಮಾಡಕ್ ಬರಲ್ಲ ಪಾಪ. ಇವನ್ ಹೆಂಗ್ ವೀಕ್ ಇದಾನ, ಬಾಳೆ ಗಿಡನು ಅದೇ ತರ ವೀಕ್ ಇದೆ ಅಂತ ಹೇಳ್ತಿದ್ದಾನೆ ಸ್ನೇಹಿತರೆ. ಇವನು ಹಂಗೆ ಅಡಲಾಗಿ ಮಲಗಿಬಿಟ್ಟಿದೆ. ಅಬ್ದುಲ್ ಬಿದ್ದಿಲ್ಲ ಅಷ್ಟೇ. ನೋಡಿ ಸ್ನೇಹಿತರೆ, ಇದು ಹಿಂಗೆ Take a chance, this is it. ಸ್ನೇಹಿತರೆ ಸದ್ಯಕ್ಕೆ ನಮ್ಮ ಫ್ರೆಂಡು ಫಾರ್ಮ್ ಹೌಸ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಇನ್ನೊಂದು ಹೊಲ ಬಂತು ಇವ್ರದ್ದು. ಸೊ ಇವನೇ ನಮ್ಮ ಫ್ರೆಂಡ್ ಸ್ನೇಹಿತ ಅಬ್ದುಲ್ ಅಂತಂದು. ಇವ್ರು ಹೊಲಕ್ಕೆ ಕರ್ಕೊಂಬಂದಿದ್ದಾನೆ, ಬನ್ನಿ ಇದೊಂದು ಹೊಲ ತೋರಿಸ್ತೀನಿ ನಿಮಗೆ. ಸೊ ಇದ್ರ ಬಗ್ಗೆ ಸದ್ಯಕ್ಕೆ ಟೊಮೆಟೊ ಹಣ್ಣು ಹಾಕಿದ್ದಾರೆ ನೋಡಿ. ಮಳೆ ಇಲ್ಲ, ಬೆಳೆ ಇಲ್ಲದಕ್ಕೆ ನೋಡಿ ಟೊಮೆಟೊ ಹಣ್ಣು ಯಾವ ಥರ ಆಗಿದೆ ಅಂತಂದು. ರೇಟ್ ಬೇರೆ ಇಲ್ಲ ಇವಾಗ ಸದ್ಯಕ್ಕೆ ಟೊಮೆಟೊ ಹಣ್ಣಿನ ರೇಟು ನೋಡಿ ಯಾವ ಥರ ಆಗಿದೆ ಅಂತಂದು. ಟೊಮೆಟೊ ಹಣ್ಣು ಎಲ್ಲ ಬಾಡೋಗ್ಬಿಟ್ಟಿದೆ ಸ್ನೇಹಿತರೆ. ಈ ಕಡೆ ಸೈಡು ಏನಂದರೆ ಬಳ್ಳಾರಿ ಹತ್ರ ಆಗುತ್ತಲ್ವ ನಮಗೆ. ಬಳ್ಳಾರಿ ಹತ್ರ ಆಗೋದ್ರಿಂದ ಇಲ್ಲಿ ಬಿಸಿಲು ಜಾಸ್ತಿ ಇದೆ. ಸೊ ಆ ಪರ್ಪಸ್ಗೋಸ್ಕರ ನಮಗೆಲ್ಲದು ಡೌನ್ ಆಗಿದೆ ನೋಡಿರಿ. ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಈ ನೋಡಿರಿ ಹಣ್ಣುಗಳೆಲ್ಲ ಯಾವ ಥರ ಆಗಿದೆ ಅಂತ ನೋಡಿ. ಏನಂತೀಯ ಅಬ್ದುಲ್ ಇದ್ರ ಬಗ್ಗೆ? 42 ಡಿಗ್ರಿ ಬರುತ್ತೆ ಸರ್ ಇದು ಬಿಸಿಲು. ಈ ಬಿಸಿಲಲ್ಲಿ ಮನುಷ್ಯರೇ ಬಾಳಕ್ಕಾಗಲ್ಲ ಅಂತಂದ್ರೆ ಟೊಮೆಟೊ ಹಣ್ಣೆಲ್ಲ ಹೆಂಗೆ ಬಾಳುತ್ತೆ ನೋಡಿ. ರೆಡ್ ಆಗಿಬಿಟ್ಟು ವೈಟ್ ಆಗಿ ಒಂಥರ ಅಜ್ಜಿ ಹಣ್ಣು ಮುದುಕಿ ಆಗಿದೆ ನೋಡಿ. ಇದು ನೋಡಿ, ಇದು ಜೂಮ್ ಮಾಡಿದ್ದು ನೋಡಿ. ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತ ಏನು ಹೇಳ್ತಿದ್ದಾನಂದರೆ, ಅವನು ಇದೇ ಊರಲ್ಲಿ ಮೊಳಕಾಲ್ಮೂರಲ್ಲಿ ವಾಸ ಮಾಡ್ತಿದ್ದಾನಲ್ವಾ. ವಾಸ ಮಾಡೋದ್ರಿಂದ ಏನು ಹೇಳ್ತಿದ್ದಾನೆ ಅಂದರೆ, ಇಲ್ಲಿ ಮನುಷ್ಯರೇ ಬದುಕೋಕ್ಕಾಗಲ್ಲ, ಇನ್ನು ಹಣ್ಣುಗಳು ಯಾವ ಲೆಕ್ಕ, ತರಕಾರಿಗಳು ಯಾವ ಲೆಕ್ಕ ಅಂತ ಹೇಳ್ತಿದ್ದಾನೆ. ಬನ್ನಿ ಇದೊಂದು ಹೊಲ ನೋಡ್ಕೊಂಡ್ವಿ. ನೆಕ್ಸ್ಟ್ ಈಗ ಅವ್ರದ್ದು ತೋಟಕ್ಕೆ ಹೋಗೋಣ ಬನ್ನಿ. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ಆಟೋ ಕೂಡ ಹೋಗ್ತಿದೆ. ಇಲ್ಲಿ ಆಟೋ ಸ್ಪೆಷಾಲಿಟಿ ಕೂಡ ಇರ್ತವೆ ಇಲ್ಲಿ. ಯಾಕೋ ಅಣ್ಣ ಮಕ್ಕ ನೋಡ್ತಿದ್ದಾನೆ. ಚಲೋ ನಮ್ಮ ಸ್ನೇಹಿತನ ಬರ್ತಾ ಇದ್ದಾರೆ ಈಗ ತಾನೇ. ಇವರೇ ಮರ ಹತ್ತವ್ರ ಹೊಲದ ಮಾಲೀಕರು. ತೋರ್ಸ ಹಿಂಗೆ ಹೋಗ್ಬೇಕು. ಹೋಗಿ. ಸೊ ಹೊಲದ ಮಾಲೀಕರು ಬಂದರು. ಹೊಲದ ಮಾಲೀಕ ನೀನು ಅವರು ಹೊಲದ ಮಾಲೀಕರು ಅವರಂತೆ. ಬನ್ನಿ ಈಗ ತೆಂಗಿನ ಮರದ ಒಳಗಡೆ ಹೋಗೋಣ, ತೋಟ ಒಳಗಡೆಗೆ. ಅದಕ್ಕಿಂತ ಮುಂಚೆ ನಮ್ಮ ಗಾಡಿ ನೆರಳಲ್ಲಿ ಬಿಡೋದು ತುಂಬ ಕಂಡೀಷನ್. ನಮ್ಮ ಸ್ನೇಹಿತ ಪ್ರೋ ರೈಡರ್ ಆಗ್ಬೇಕಾಯ್ತು ಆ್ಯಕ್ಚುಲಿ. ಓಪನ್ ಇದು ಸಪೋಟ ಹಣ್ಣಿಂದ ಸ್ನೇಹಿತರೆ ಇಲ್ಲಿದೆ ನೋಡಿ. ಸಪೋಟ ಇಲ್ಲೊಂದಿದೆ, ಈ ಕಡೆ ಇದೆ. ಹಾಯ್ ಸ್ನೇಹಿತರೆ, ನೋಡಿ ಇಲ್ಲಿದಲ್ವಾ ಸಪೋಟ. ನಿಮ್ಮೂರಲ್ಲಿ ಏನಂತಾರೆ? ನಮ್ಮೂರಲ್ಲಿ ಸಪೋಟ ಅಂತಾರೆ, ನಿಮ್ಮೂರಲ್ಲಿ ಸಪೋಟ ಅಂತಾರೆ. ನಮ್ಮೂರಲ್ಲಿ ಎಲ್ಲದೂ ಒಂದೇ ಥರನೇ ಕರೀತಾರೆ. ಬನ್ನಿ ನೆಕ್ಸ್ಟ್ ನೋಡೋಣ ಏನೇನಿದೆ ಇಲ್ಲ ಅಂತ. ಇದು ಕೂಡ ಸಪೋಟ ಹಣ್ಣಿನ ಗಿಡ ಸ್ನೇಹಿತರೆ. ಸಪೋಟ ಹಣ್ಣು ಯಾರು ನೋಡಿಲ್ಲ ನೋಡ್ಕೊಳ್ರಿ. ಸಪೋಟ ಇದೆ ನೋಡಿ ಸ್ನೇಹಿತರೆ. ಎಷ್ಟು ಎಕರೆ ಇದು? ಒಂದು ನಿಮಿಷ ಪಾಸ್ ಮಾಡಿಬಿಡಿ ಸ್ನೇಹಿತರೆ. ಈಗ ಮತ್ತೊಂದು ಗಿಡದ ಹತ್ರ ಬಂದಿದ್ದೀನಿ. ಅದು ಯಾವ ಗಿಡ ಅಂತಂದು ಹೇಳ್ತಾರೆ ನೋಡಿ. ಯಾವ ಗಿಡ ಬ್ರೋ ಇದು? ಇದು ಆ್ಯಪಲ್ ಗಿಡ ಬ್ರೋ. ಆ್ಯಪಲ್ ಆ್ಯಪಲ್ ಕಾಶ್ಮೀರದಲ್ಲಿ ಬೆಳಿತಾರಲ್ಲ ಆ ಥರ ಆ್ಯಪಲ್. ಆ ಥರ ಆ್ಯಪಲ್. ಇದರಲ್ಲಿ 3 ವೆರೈಟಿ ಬರುತ್ತೆ. ಚಾರೆಣ್ಣೆ ಅಂತ ಬರುತ್ತೆ, ಅನ್ನ ಅಂತ ಬರುತ್ತೆ,
ಇನ್ನೊಂದು ಗೋಲ್ಡನ್ ಡಾರ್ಸೆಟ್ ಅಂತ ಬರುತ್ತೆ. ಗೋಲ್ಡನ್ ಡಾರ್ಸೆಟ್ ಇದು ಯಾವುದು? ನಮ್ಮ ಏರಿಯಾದಲ್ಲಿ ಬೆಳೆಯುವಂಥದ್ದು ಅವು 3 ವೆರೈಟೀಸು. ಓಕೆ ಓಕೆ. ಸೊ ಇದನ್ನು ಹಣ್ಣು ಬಿಟ್ಟಿಲ್ಲಲ್ವಾ? ಇಲ್ಲ ಸುಮ್ಮನೆ ಟ್ರಯಲ್ ನೋಡೋಣ ಅಂತೇಳಿ ಒಂದು ಗಿಡ ತಂದು ಹಾಕಿದ್ದೀನಿ, ಯಾವ ಥರ ಬರುತ್ತೆ ಅಂತ. ಓಕೆ ಓಕೆ. ಇದು 1.5 ವರ್ಷದ ಗಿಡ ಇದೆ. ಇದು 1 ವರ್ಷದ ಗಿಡ, ಆ್ಯಪಲ್ ಗಿಡ. ಹೌದೌದು. ಇದು 3 ರಿಂದ 5 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಸ್ನೇಹಿತರೆ ಇದು ಬಾಳೆ ಗಿಡ ಏನು ಬಿದ್ದಿದೆ ಅಲ್ಲ ಅಬ್ದುಲ್? ಆ್ಯಕ್ಚುಲಿ ಏನಾಗಿದೆ ಅಂದರೆ ಸರ್, ನಿನ್ನೆ ಸಿಕ್ಕಾಬಟ್ಟೆ ಗಾಳಿ ಮಳೆ ಗುಡುಗು, ಅದಕ್ಕೋಸ್ಕರ ಹಿಂಗೆ ಮಲಗಿಬಿಟ್ಟಿದ್ದಾವೆ ಪಾಪ. ಅದಕ್ಕೆ ಎಷ್ಟಂತ ಸ್ಟ್ರೆಂತ್ ಇಟ್ಕೊಳಕ್ಕಾಗುತ್ತೆ ಹೇಳಿ ಇದನ್ನು ಬಾಳೆ? ವೀಕ್ ಇರ್ತದೆ, ಮೊದಲೇ ವೀಕ್ ಇನ್ನಂಗೆ ವೀಕ್ ಇರುತ್ತೆ ಮೊದಲೇ. ರಘುರಾಜ್ ಹಂಗೆ ಏನು ಮಾಡಕ್ ಬರಲ್ಲ ಪಾಪ. ಇವನ್ ಹೆಂಗೆ ವೀಕ್ ಇದಾನ, ಬಾಳೆ ಗಿಡನೂ ಅದೇ ಥರ ವೀಕ್ ಇದೆ ಅಂತ ಹೇಳ್ತಿದ್ದಾನೆ ಸ್ನೇಹಿತರೆ. ಇವನು ಹಂಗೆ ಅಡಲಾಗಿ ಮಲಗಿಬಿಟ್ಟಿದೆ. ಅಬ್ದುಲ್ ಬಿದ್ದಿಲ್ಲ. ಅಷ್ಟೇ ಅಷ್ಟೇ. ಏನು ಮಾತಾಡ್ತೀವ ನೀನು? ಬಾ ಬ್ರೋ, ಇಲ್ಲಿ 2 ಕಟ್ ಮಾಡಿದ್ರೆ ಬ್ಲಾಕ್ ಮಾಡ್ತೀನಿ ನಾನು ಹೇಳ್ತಿಲ್ಲ ಅಂದ್ರೆ. ನೋಡಿ ಸ್ನೇಹಿತರೆ, ಇಲ್ಲಿ ಇದೆಲ್ಲ ಇದೆ ಬಾಳೆ. ಸೊ ಈ ಬಾಳೆ ಗಿಡ ಹಾಕಿದ್ದಾರೆ. ಸೊ ನಿನ್ನೆ ಗಾಳಿ ಜಾಸ್ತಿ ಬಂದದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಬಾಗಿದಾವೆ. ಈ ಥರ ಬಾಗಿಲ್ಲ ಅಂತೆ, ಮಲಗಿದಾವೆ. ನೋಡಿ ಈ ಥರ ಇದೆ ಬಾಳೆ. ಆ ಕಡೆಗೆ ತೆಂಗಿನ ಮರ ಇದೆ. ಹಾಂ ಸರ್, ಆ್ಯಕ್ಚುಲಿ ಈ ಬಾಳೆ ಎಲೆ ಏನಿದೆಯಲ್ಲ, ಊಟಕ್ಕೆ ಉಪಯೋಗಿಸ್ತಾರೆ. ಊಟ ಮಾಡ್ಬೇಕಾದ್ರೆ ನೀವು ಮದುವೆಲೆಲ್ಲ ನೋಡಿರ್ತೀರಲ್ಲ, ಹೌದೌದು, ಇದೇ ಬಾಳೆ ಎಲೆ. ನೋಡಿ ಇದೇ ಬಾಳೆ. ಏನು ಹಿಂಗಾಗಿದೆ ಬಾಳೆದೆಲೆ? ಅದು ಅದೇ ನಿನ್ನೆ ಗಾಳಿಗೆ ಎಲೆ ಹೊಡೆದ್ಬಿಟ್ಟು ಎಲೆ ಹೊಡೆದ್ಬಿಟ್ಟು ಇದನ್ನ ಏಲಕ್ಕಿ ಅಂತಾರೆ. ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ನಾವೆಲ್ಲ ದೊಡ್ಡ ಬಾಳೆನೆಲ್ಲ ಬೆಳೆಯಲ್ಲ. ನಾವೇನಿದ್ರು ಏಲಕ್ಕಿ ಇಷ್ಟಿರುತ್ತೆ, ಮುಕ್ಳರೆ ಕೊಡುತ್ತೆ ಎಫೆಕ್ಟ್. ಸ್ನೇಹಿತರೆ, ಎಫೆಕ್ಟ್ ಅಂದ್ರೆ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಿದ್ದ ನಾನು. ತಪ್ಪು ಅರ್ಥ ಮಾಡ್ಕೋಬೇಡಿ ಸ್ನೇಹಿತರೆ, ದಯವಿಟ್ಟು. ಇದೇನು ಗಿಡ ಬರೋದು? ಬಿಲ್ಪತ್ರೆ ಗಿಡ. ಬಿಲ್ಪತ್ರೆ. ಓಕೆ ಓಕೆ. ಪೂಜೆಗೆಲ್ಲ ಯೂಸ್ತಾರಲ್ಲ. ಏನಂತ ಅಬ್ದುಲ್? ಹೌದು, ಹುಲಿಯಾ. ಇಲ್ಲೊಂಥರ ತಣ್ಣಗಿದೆ ಅಲ್ಲ ಅಬ್ದುಲ್? ಯಾಕಂದ್ರೆ ತಣ್ಣಗಿರೋದಕ್ಕೆ ಏನು ಗೊತ್ತಾ, ಇಲ್ಲಿ ಹುಣಸೆ ಮರ ಇರೋದಕ್ಕೆ ತಣ್ಣಗಿರೋದು. ಬೇವಿನ ಮರ ತಂತಾರಲ್ಲ, ಹುಣಸೆ ಮರ ಇಟ್ಕಣ, ಬೇವಿನ ಮರ ತಂಪು. ಬೇವಿನ ಮರ ಇಲ್ಲ ಸರ್ ಇಲ್ಲಿ, ನಮ್ಮಲ್ಲೆಲ್ಲ ಹುಣಸೆ ಮರನೇ ಜಾಸ್ತಿ. ಯಾಕೆ ಬೇವಿನ ಮರ ಯಾಕಿಲ್ಲ? ಬೇವಿನ ಮರ ಯಾಕಿಲ್ಲ ಅಂದ್ರೆ, ಬೇವಿನ ಮರ ಎಲ್ಲ ನಮ್ಮೂರಲ್ಲಿ ದೊಡ್ಡ ಏನಂತಾರೆ, ಇದು ಅಂತಾರೆ, ಕಡ್ದು ತಿನ್ಸಿ. ಇಲ್ಲ ಹಂಗಲ್ಲ. ಅವ್ರು ಇವ್ರು ಹೇಳ್ತಾರೆ ಏನಂತಾರೆ ಅಂದ್ರೆ, ಇದು ಏನಂತಾರಪ್ಪ, ಅದು ಅದನ್ನಂತಾರೆ ಅಂತಾರಲ್ಲ. ಏನ ಅಲ್ಲ, ಇದು ಮೀಟಿಂಗ್ ಮಾಡ್ತಾರಲ್ಲ, ಅದೇನಂತಾರೆ, ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಿದ್ದ ನಾನು. ತಪ್ಪು ಅರ್ಥ ಮಾಡ್ಕೋಬೇಡಿ ಸ್ನೇಹಿತರೆ, ದಯವಿಟ್ಟು. ಇದೇನು ಗಿಡ ಬರೋದು? ಬಿಲ್ಪತ್ರೆ ಗಿಡ. ಬಿಲ್ಪತ್ರೆ. ಓಕೆ ಓಕೆ. ಪೂಜೆಗೆಲ್ಲ ಯೂಸ್ತಾರಲ್ಲ. ಏನಂತ ಅಬ್ದುಲ್? ಹೌದು, ಹುಲಿಯಾ. ಇಲ್ಲೊಂಥರ ತಣ್ಣಗಿದೆ ಅಲ್ಲ ಅಬ್ದುಲ್? ಯಾಕಂದ್ರೆ ತಣ್ಣಗಿರೋದಕ್ಕೆ ಏನು ಗೊತ್ತಾ, ಇಲ್ಲಿ ಹುಣಸೆ ಮರ ಇರೋದಕ್ಕೆ ತಣ್ಣಗಿರೋದು. ಬೇವಿನ ಮರ ತಂತಾರಲ್ಲ, ಹುಣಸೆ ಮರ ಇಟ್ಕಣ, ಬೇವಿನ ಮರ ತಂಪು. ಬೇವಿನ ಮರ ಇಲ್ಲ ಸರ್ ಇಲ್ಲಿ, ನಮ್ಮಲ್ಲೆಲ್ಲ ಹುಣಸೆ ಮರನೇ ಜಾಸ್ತಿ. ಯಾಕೆ ಬೇವಿನ ಮರ ಯಾಕಿಲ್ಲ? ಬೇವಿನ ಮರ ಯಾಕಿಲ್ಲ ಅಂದ್ರೆ, ಬೇವಿನ ಮರ ಎಲ್ಲ ನಮ್ಮೂರಲ್ಲಿ ದೊಡ್ಡ ಏನಂತಾರೆ, ಇದು ಅಂತಾರೆ, ಕಡ್ದು ತಿನ್ಸಿ. ಇಲ್ಲ ಹಂಗಲ್ಲ. ಅವ್ರು ಇವ್ರು ಹೇಳ್ತಾರೆ ಏನಂತಾರೆ ಅಂದ್ರೆ, ಇದು ಏನಂತಾರಪ್ಪ, ಅದು ಅದನ್ನಂತಾರೆ ಅಂತಾರಲ್ಲ. ಏನ? ಅಲ್ಲ, ಇದು ಮೀಟಿಂಗ್ ಮಾಡ್ತಾರಲ್ಲ, ಅದೇನಂತಾರೆ. ಸ್ನೇಹಿತರೆ, ಈಗ ಮತ್ತೊಂದು ಗಿಡದ ಹತ್ರ ಬಂದಿದ್ದೀನಿ. ಇದು ಯಾವ ಗಿಡ ಅಂತ ಹೇಳ್ತಾರೆ ನೋಡಿ. ಯಾವ ಗಿಡ ಬರೋದು? ಇದು ಬೇನಿಸು. ಬೇನಿಸ್ ಗಿಡ. ಇದು ಮಾವಿನಕಾಯಲ್ಲೇ ಇನ್ನೊಂದು ಥರ ವೆರೈಟಿ ಬಂದಿದೆ. ನೀವು ನಾರ್ಮಲ್ ತಿಂತೀರ. ಕಂಡ ಜಾಸ್ತಿ ಇರುತ್ತೆ ಸರ್ ಇದರಲ್ಲಿ, ಬೇವಿನಿಸಲ್ಲಿ. ಏನು ಕಂಡ ಜಾಸ್ತಿ ಇರುತ್ತೆ ಬೇವಿನಿಸಲ್ಲಿ? ಬೇವಿನಿಸಲ್ಲಿ. ನೀವು ಬೇರೆ ಮಾವಿನ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಇದ್ರೊಳಗಡೆ ಕಂಡ ಮಾಂಸ ಜಾಸ್ತಿ ಇರುತ್ತೆ. ವೆಜಿಟೇರಿಯನ್ ಮುಕ್ಳಾರ ತಿನ್ಬೋದು ಸರ್ ಇದು. ಇದೆಲ್ಲ ನಾವು ಆಪರೇಷನ್ ಮಾಡಿದ್ವಿ ತೆಂಗಿನ ಗಿಡಕ್ಕೆ. ಆಪರೇಷನ್ ಮಾಡಿದ್ರ ತೆಂಗಿನ ಗಿಡಕ್ಕೆ? ಈ ಹುಳ ಬರುತ್ತೆ. ಓಕೆ ಓಕೆ. ಎಂತ ಹುಳ ಅಂತಾರೆ ಪತನ? ಈ ಗುಂಗಾಡಿ ಥರ ಇರುತ್ತೆ. ಆ ಹುಳ ಬಂದ್ಬಿಟ್ಟು ಈ ಸುಳಿನೆಲ್ಲ ತಿಂದ್ಬಿಡುತ್ತೆ. ಓಕೆ ಓಕೆ. ಇಲ್ಲಿಂದ ಬೇವಿನಿಸಲ್ಲಿ ಏನು ಕಂಡ ಜಾಸ್ತಿ ಇರುತ್ತೆ ಬೇವಿನಿಸಲ್ಲಿ? ಬೇವಿನಿಸಲ್ಲಿ. ನೀವು ಬೇರೆ ಮಾವಿನ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಇದ್ರೊಳಗಡೆ ಕಂಡ ಮಾಂಸ ಜಾಸ್ತಿ ಇರುತ್ತೆ. ವೆಜಿಟೇರಿಯನ್ ಮುಕ್ಳಾರ ತಿನ್ಬೋದು ಸರ್ ಇದು.
ಇದು ಎಳ್ಳಿಕಾಯಿ ಗಿಡ ಅಂತಂದು ಏನಕ್ಕೆ ಬೆಳೆಸ್ತಾರೆ? ಉಪ್ಪಿನಕಾಯಿ ಮಾಡ್ಲಿಕ್ಕೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ. ಎಳ್ಳಿಕಾಯಿ ಉಪ್ಪಿನಕಾಯಿ ಅಂತಾರಲ್ವಾ, ಸೊ ಅದ್ರದ್ದು ಗಿಡ ಇದು. ಇನ್ನೂ ಬಿಟ್ಟಿಲ್ಲ ಅವು ಕಾಯಿಗಳನ್ನ. ಇನ್ನೂ 6 ತಿಂಗಳು 7 ತಿಂಗಳು ಇನ್ನು 6 ತಿಂಗಳು 7 ತಿಂಗಳು ಆಯ್ತಂತ ಅಷ್ಟೇ ಇದು ಬಿಟ್ಟು. ಸೊ ಆಮೇಲೆ ಬಿಟ್ಟ ನಂತರ ತೋರಿಸ್ತೀನಿ ಹೆಂಗಿರುತ್ತಂತ. ಸ್ನೇಹಿತರೆ, ಇದು ಹಲಸಿಂದು ಪ್ಲಾಂಟು. ಸೊ ಕಮರ್ಷಿಯಲ್ ಹಾಕಿದ್ದಾರೆ. ಸೊ ಟೋಟಲ್ ಇದು ಬಂದ್ಬಿಟ್ಟು 5 ಎಕರೆ ಹೊಲ ಇದೆ. ಈ ಹೊಲದಲ್ಲಿ ನೋಡಿ ಹಲಸಿನ ಹಣ್ಣು ಆಲ್ರೆಡಿ ಹೆಂಗ್ ಬೆಳೀತಾ ಇದೆ ಅಂತ ತೋರಿಸಿ ನಿಮಗೆ. ನೋಡಿ ಈ ತರ ಬಿಟ್ಟಿದೆ. ಇನ್ನು ಕಾಯಿಗಳು ಬಿಡವಿದಾವೆ, ಯಾಕಂದ್ರೆ ಈಗೀಗ ಹಾಕಿರೋದಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. ಎಷ್ಟು ದಿನ ಟೈಮ್ ತಗೊಳುತ್ತೆ ಬರೋದು ಇದು? ಬೇಕಂದ್ರೆ 6 ತಿಂಗಳಿಂದಾನೇ ಬಿಡುತ್ತೆ. ಬಟ್ ನಾವು ಬಿಡಲ್ಲ, ಅದನ್ನ ಕಟ್ ಮಾಡ್ತೀವಿ. ಇದು ಸಣ್ಣ ಸ್ಯಾಂಪಲ್ಗೆ ಬಿಟ್ಟಿರೋದು. ಸೊ ಇದೊಂದು ಶಾಂಪಲ್ಲಿ ಬಿಟ್ಟಿದಾರಂತೆ. ಸೊ ಇನ್ನೊಂದು 6 ಮಂತ್ಸ್ ಹೋದ್ರೆ ಎಲ್ಲ ಹಲಸಿನ ಹಣ್ಣು ಬಿಡುತ್ತೆ. ಬಿಟ್ಟ ನಂತರ ಇದನ್ನೆಲ್ಲ ಅದೇ ಕಾನ್ಸೆಪ್ಟ್ ಬೇರೆ, ಕಾನ್ಸೆಪ್ಟೇ ಬೇರೆ. ಈ ಕಾನ್ಸೆಪ್ಟ್ ಹೆಂಗಿದು? ಇದು ನಾವು ಇನ್ವೆಸ್ಟ್ ಮಾಡ್ಬೇಕು ಇನಿಷಿಯಲಿ. ನೀವು ಇನ್ವೆಸ್ಟ್ ಮಾಡ್ತೀರಾ? ಓಕೆ. ಎಕರೆಗೆ 1 lakh rupees ಖರ್ಚು ಬರುತ್ತೆ. 1 ಎಕರೆಗೆ ಹಲಸಿನ ಹಣ್ಣಿಗೆ ಹೌದು. ಲಾಭನ ಹಂಗೆ ಅದಾನ ರಿಟರ್ನ್ಸ್? ಲಾಭ ಅವ್ರು ಹೇಳಿರೋ ಪ್ರಕಾರ 1 ಎಕರೆಗೆ 10 to 13 lakhs ಹೇಳಿದ್ದಾರೆ ಫರ್ ಇಯರ್ಲಿ. ಸೊ ಈಗ ಒಂದು 5 acres ಅಂತ ಒಂದು 50 lakhs ಅಬ್ಬಾ. ಪ್ಯಾಕೇಜ್. ನೀನೇನಾದ್ರು ಮಾಡಿದ್ದಾನ ಪ್ಲಾನ್? ಅಬ್ದುಲ್ಗೆ ತುಂಬಾ ಪ್ಲಾನಿಂಗ್ಸ್ ಇದೆ. ಅಬ್ದುಲ್ ಇವರು ಆಲೋವೆರಾ ಮಾಡ್ತಾರೆ. ಅಲೋವೆರಾ ಫೀಲ್ಡು ಆಲೋವೆರಾ. ಹೇಳು. ಮುಕ್ಕುಲರ ಬಿಸಿಲಿದೆ ಸರ್, ಬಿಸಿಲಿದೆ. ಬಿಸಿಲಲ್ಲಿ ಟ್ಯಾನ್ ಆಗಬಾರ್ದು, ವೆರಿ ಇಂಪಾರ್ಟೆಂಟ್. ಮತ್ತೆ ಅವ್ರ ವೈಫ್ ರೆಕಗ್ನೈಸ್ ಮಾಡಲ್ಲ. ಟ್ಯಾನ್ ಇಸ್ ವೆರಿ ಬ್ಯೂಟಿಫುಲ್. ಅಣ್ಣ ಟ್ಯಾನ್ ಆಗ್ಬಿಟ್ರೆ ಒಂದು ಹೆಂಡ್ರಿ ಕಂಡಿಡಿಯಲ್ಲ ಅಂತ ನಂಗೆ ಮಾಡ್ತೇನೆ. ಅದು ಯಾರು ಒಪ್ಪೋದಿಲ್ಲ ಬಿಡು, ನೀನು ಹೇಳಿದ್ರೆ. ಹೆಂಗಂತ ಮದುವೆ ಆಗಿದ್ದಾರೆ ಅಂತಂದ್ರೆ ಗಾಯ್ಸ್, ಯಾರಾದ್ರೂ ಕಂಡಿಡಿರಿ ನಿಮ್ ಮದುವೆ ಆಗಿದ್ದೇನಾ ಇಲ್ಲ ಅಂತ ಕರೆಕ್ಟಾಗಿ ಹೇಳ್ರಿ. ಮುಖ ನೋಡಿ, ಮುಖ ತಗೊಂಡ್ರಿ, ಸ್ಟ್ರಕ್ಚರ್ ತೋರಿಸಿ ನಮ್ಗೆ. ಅಷ್ಟು ಸ್ಟ್ರಕ್ಚರ್ ನೋಡ್ಕೊಳ್ರಿ. ಇವ್ ನಿಮ್ ಮದುವೆ ಆಗೈತಂದ್ರೆ ಯಾರಾದ್ರೂ ನಂಬ್ತೀರಾ? ಆಲ್ರೆಡಿ ಮದುವೆ ಆಗಿ ಒಂದ್ ಮಗು ಇದೆ ನಿನಗೆ. ಇದೆಲ್ಲ ಹಲಸಿನ ಪ್ಲಾಂಟೇಶನ್ ಇದೆ. ಹಾ, ಇದು ಆಕ್ಚುಲಿ ನಮ್ಮ ಈ ಸುತ್ತಮುತ್ತ ಏರಿಯಾದಲ್ಲಿ ನಮ್ಮ ತಾಲೂಕಲ್ಲಿ ಇದು ಯಾವುದು ಫಸ್ಟ್ ಟೈಮ್ ಮಾಡಿರೋದು. ಇದು ಆಕ್ಚುಲಿ ಹಲಸಿನಣ್ಣಿಂದು ಹಲಸಿನ ಪ್ಲಾಂಟೇಶನ್ ಫಸ್ಟ್ ಟೈಮ್ ಮಾಡಿರೋದು. ಇದು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಏನಾದ್ರು ಸಕ್ಸಸ್ ಆಯ್ತು ಅಂದ್ರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಜನ ಆಗ್ತಾರೆ. ಇವಾಗ ಕಾಂಪಿಟೇಷನ್ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ. ಆಕ್ಚುಲಿ ಅಡಿಕೆ ಬದಲು ನಾನು ಅಡಿಕೆ ಹಾಕ್ಬೇಕಂತ ಇದ್ದೆ. ಸೊ ಅಡಿಕೆ ಬದಲು ಹಲ್ಸ್ ಹಾಕಿರೋದು. ಓಕೆ, ನೀವು ಈ 5 ಎಕರೆ ಹೊಲದಲ್ಲಿ ಅಡಿಕೆ ಹಾಕ್ಬೇಕು ಅನ್ಕೊಂಡಿದ್ರು. 5 ಎಕರೆ ಹೊಲದಲ್ಲಿ ಅಡಿಕೆ ಹಾಕ್ಬೇಕು ಅನ್ಕೊಂಡಿದ್ರು. ಸೊ ಬಟ್ ಅಡಿಕೆ ಹಾಕೋದ್ ಬೇಡ, ಹಲಸಿನ ಹಣ್ಣಿಂದ ಒಂದ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದಾರೆ. ಸೊ ಇದೇನಾದ್ರು ಒಳ್ಳೆ ರಿಟರ್ನ್ಸ್, ಒಳ್ಳೆ ಚೆನ್ನಾಗಿ ಪ್ರಾಫಿಟ್ ಬಂತಂದ್ರೆ ಸೊ ನೆಕ್ಸ್ಟ್ ಸುತ್ತಮುತ್ತ ಇರೋರು ಮಾಡ್ತಾರೆ ಅಂತ ಇವ್ರ ಅನಿಸಿಕೆ ಇದೆ. ನೋಡೋಣ ಗಾಯ್ಸ್. ಇವಾಗ ನಾವು ತೋಟಕ್ಕೆ ಹೋಗಿ ತೋಟದಲ್ಲೆಲ್ಲ ಮುಗಿಸ್ಕೊಂಡ್ವಿ. ಸೊ ಅಲ್ಲೆಲ್ಲ ನೋಡೋದಿತ್ತು. ಇನ್ನೊಂದು ತೋಟಕ್ಕೆ ಹೋಗೋದಿದೆ. ಸದ್ಯಕ್ಕೆ ಸ್ವಲ್ಪ ಊಟಕ್ಕೆ ಹೋಗ್ಬೇಕಾಯ್ತು. ಸೊ ಅದಕ್ಕೋಸ್ಕರ ನಾವು ಅವ್ರ ಫ್ರೆಂಡು ಸೊ ಕಾರ್ ತೆಗಿತಿದ್ದಾರೆ. ಸೊ ಅಲ್ಲಿದೆ ನೋಡಿ ಗಾಡಿ. ಆ ಗಾಡಿಯಲ್ಲಿ ಈಗ ನಾವು ಯಾವ ಊರಿಗೆ ಹೋಗೋದೀಗ? ನಾವು ಇವಾಗ ಊಟಕ್ಕೆ ಕೊಂಡ್ಲಳ್ಳಿಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಒಂದೆರಡು ಕೆಲಸ ಇದಾವೆ, ಹಂಗೆ ಮುಗಿಸ್ಕೊಂಡ್ಬಿಟ್ಟು ಹೋಗೋದು. ಸೊ ಇವ್ನು ಆ್ಯಕ್ಚುಲಿ ಬಿಸ್ನೆಸ್ ಮ್ಯಾನು. ಇವನ್ ಕೆಲಸ ಇದೆ. ಇವನ್ ಕೆಲಸ ಇದ್ರೇ ಮಾತ್ರ ಎಲ್ಲ ಕಡೆ ಕರ್ಕೊಂಡು ಹೋಗೋದು. ಕೆಲಸ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಬರೋದಿದೆಲ್ಲ ಈ ಊರಿಗೆ. ಈ ಊರಿಗೆ ಮತ್ತೆ ಬಂದ್ಬಿಟ್ಟು ರಘುರಾಜ್ ಅವರ ಆತ್ಮೀಯ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಹೊರಡೋದಿದೆ ಮೊಳಕಾಲ್ಮೂರಿಗೆ. ಸದ್ಯಕ್ಕೆ ಬನ್ನಿ, ಕಾರ್ ಬರ್ತಾ ಇದೆ. ಬರಲಿ ಕಾರ್ ಬರ್ತಿದೆ. ಈ ಕಾರಲ್ಲಿ ಹೊರಡೋದೀಗ. ಹೋಗೋಣ. ಪಾಸ್ ಮಾಡಿ ಬರ್ತದೆ ಕಾರ್.